ಮಂಗಳೂರಿನ ಬಿಜೈ ಕಾಪಿಕಾಡ್ ರಸ್ತೆಯಲ್ಲಿ ಮುಕುಂದಿ ಎಂಜಿಎಂ ರಿಯಾಲಿಟಿ ಸಂಸ್ಥೆಯ ಅಶೋಕ ಬಿಸಿನೆಸ್ ಸೆಂಟರ್ನ ಭೂಮಿ ಪೂಜೆ ಹಾಗೂ ಬ್ರೋಷರ್ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು. ಮಂಗಳೂರಿನ ಹೆಸರಾಂತ ಮುಕುಂದಿ ಎಂಜಿಎಂ ರಿಯಾಲಿಟಿ ಅವರಿಂದ ಅಶೋಕ ಬಿಸಿನೆಸ್ ಸೆಂಟರ್ನ ಭೂಮಿ ಪೂಜೆ ಹಾಗೂ ಬ್ರೋಷರ್ ಬಿಡುಗಡೆ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ನಾಯಕ್ ಪೈ ಅಂಡ್ ಅಸೋಸಿಯೇಟ್ಸ್ನ ಚೀಫ್ ಆರ್ಕಿಟೆಕ್ಟ್ ಹಾಗೂ ಇಂಜಿನಿಯರ್ ಸುರೇಶ್ ಪೈ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸುರೇಶ್ ಪೈ ಅವರು, ಮುಕುಂದಿ ಎಂಜಿಎಂ ರಿಯಾಲಿಟಿ ಸಂಸ್ಥೆಯ ಎಲ್ಲ ಯೋಜನೆಗಳು ಬಹಳಷ್ಟು ಉತ್ತಮವಾಗಿತ್ತು. ಈ ಹೊಸ ಯೋಜನೆಯಲ್ಲಿ ಇಲ್ಲಿನ ಐಟಿ ಉದ್ಯಮಕ್ಕೆ ಬಹಳಷ್ಟು ನೆರವಾಗಲಿದೆ. ಅವರ ಎಲ್ಲ ಯೋಜನೆಗಳು ಯಶಸ್ಸು ಪಡೆಯಲಿ ಎಂದು ಶುಭ ಹಾರೈಸಿದರು. He is in fact the person with so much of confidence who can do wonders not only to Mangalore but probably to Karnataka in the future days. I wish MGM the very best for this project and all the projects to come in the near future. Thank you. ಬಿಜೈವಾಡ್ನ ಪಾಲಿಕೆಯ ಸದಸ್ಯ ಲ್ಯಾನ್ಸಿಲೋಟ್ ಪಿಂಟೋ ಅವರು ಬ್ರೋಷರ್ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಮಂಗಳೂರಿನ ಚಿತ್ರಣವು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತಿದೆ. ಇಲ್ಲಿ ಹೊಸ ಕಂಪನಿ ಉದ್ದಿಮೆಗಳು ಹುಟ್ಟಿಕೊಳ್ಳುತ್ತಿದೆ. ಅಶೋಕ ಬಿಸಿನೆಸ್ ಸೆಂಟರ್ನ ಮೂಲಕ ಸಾಕಷ್ಟು ಐಟಿ ಉದ್ಯಮಗಳು ಬರುವ ಜೊತೆಯಲ್ಲಿ ಇಲ್ಲಿನ ಯುವ ಜನತೆಗೆ ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡುವ ಕೆಲಸವಾಗುತ್ತಿದೆ ಎಂದರು. ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಮಂಗಳೂರಲ್ಲಿ ಪ್ರಾರಂಭವಾಗಿರ್ತದೆ. ಆದರೆ ಇವತ್ತು ನನಗೆ ಭಾಳ ಸಂತೋಷ ಆಗ್ತದೆ. ಅಶೋಕ ಬಿಸ್ನೆಸ್ಸಿನ ಈ ಒಂದು ಕಟ್ಟಡ ಇಲ್ಲಿ ಇವತ್ತು ಭೂಮಿ ಪೂಜೆ ಆಗಿದೆ. ಖಾಲಿ ಈ ಬಿಸ್ನೆಸ್ ಅಂತ ಹೇಳಬೇಕಂತಿಲ್ಲ, ಎಷ್ಟೋ ಮಂದಿ ನಿರುದ್ಯೋಗಿಗಳಿಗೆ, ಯುವಕರಿಗೆ ಇವತ್ತು ಈ ಸಂಸ್ಥೆಯಲ್ಲಿ ಕೆಲಸ ಸಿಕ್ಕುವ ಯೋಗ ಇವತ್ತು ಪ್ರಾರಂಭವಾಗಿದೆ. ಖಂಡಿತವಾಗಿ ಈ ಬೆಂಗಳೂರು ಹೋಗಬೇಕಂತಿಲ್ಲ. ಇನ್ನು ಈ ಸಂಸ್ಥೆಯಲ್ಲಿ ಸುಮಾರು ಒಂದು 2,000 ಎಂಪ್ಲಾಯೀಸಿಗೆ ಒಂದು ಉದ್ಯೋಗ ಇಲ್ಲಿ ಬರಲು ಸಾಧ್ಯವಾಗಿದೆ. ಈ ಸಂದರ್ಭ ಮುಕುಂದಿ ಎಂಜಿಎಂ ರಿಯಾಲಿಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗುರುದತ್ ಶೆಣೈ ಯೋಜನೆಯ ಕುರಿತು ಮಾತನಾಡಿ, 4 ಮುಖ್ಯವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಈ ಯೋಜನೆಯ 60% ಖರೀದಿದಾರರು ಬುಕ್ಕಿಂಗ್ ಮಾಡಿಕೊಂಡಿದ್ದಾರೆ. ಉಳಿದಂತೆ ಈಗಾಗಲೇ ನಮ್ಮ 2 ಯೋಜನೆಗಳಾದ ವರ್ಟೆಕ್ಸ್ ವರ್ಕ್ ಸ್ಪೇಸ್, ಅಜಂತಾ ಬಿಸಿನೆಸ್ ಸೆಂಟರ್ಗಳು ಬಹಳಷ್ಟು ಯಶಸ್ಸನ್ನು ಪಡೆದುಕೊಂಡ ಬಳಿಕ ಈಗ ಇದೇ ಮಾದರಿಯಲ್ಲಿ ಗಾರ್ಡನ್ ವರ್ಕ್ ಸ್ಪೇಸ್ ಕಲ್ಪನೆಯಲ್ಲಿ ಅಶೋಕ ಬಿಸಿನೆಸ್ ಸೆಂಟರ್ ಅನ್ನು ಮಾಡುತ್ತಿದ್ದೇವೆ ಎಂದರು. We are overwhelmed and we are more than happy today that we are standing on the land which is very prestigious. ಇದೊಂದು ಅಚೀವ್ ಮಾಡಿದೆವು ನಾವು ಅಂತ ಹೇಳಿ ಬಿಲೀವ್ ಮಾಡಲಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಲಿಕ್ಕಿದ್ರೆ ಬೇಸಿಕ್ಲಿ ನಾವು 4 ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿದ್ದೇವೆ. ಬೇಸಿಕ್ ಆಗಿ ಕಾನ್ಸೆಪ್ಟ್ ಇಲ್ಲಿ ಗಾರ್ಡನ್, ಈ ವರ್ಕ್ ಸ್ಪೇಸ್ ಇನ್ ಗಾರ್ಡನ್ ಅಂತೇಳಿ ಕಾನ್ಸೆಪ್ಟಲ್ಲಿ ಮಾಡಿದ್ದೇವೆ. ಎಲ್ಲ ಫ್ಲೋರಲ್ಲೂ ಗಾರ್ಡನ್ ಬರುತ್ತೆ, ರೂಫ್ ಟಾಪಲ್ಲಿ ಗಾರ್ಡನ್ ಬರುತ್ತೆ, ಎಂಟ್ರೆನ್ಸಲ್ಲಿ ಸೊ ಸೀಟಿಂಗ್ ಏರಿಯಾ, ಕಮ್ಯುನಿಟಿ ಏರಿಯಾವನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇಟ್ಸ್ ಎ ರಿಫ್ರೆಶಿಂಗ್ ಎನ್ವೈರ್ಮೆಂಟ್ ಇರುತ್ತೆ ವರ್ಕಿಗೋಸ್ಕರನೇ. ಈ ಬಿಲ್ಡಿಂಗ್ ಸೆಲ್ಫ್ ಸಸ್ಟೈನ್ ಆಗಿ ಇದರದ್ದು ನೀರು ಇದೇ ಬಿಲ್ಡಿಂಗಲ್ಲಿ ಯುಟಿಲೈಸೇಷನ್ ಆಗುತ್ತೆ. ಇದರದ್ದು ಪವರ್ ಜನ್ರೇಷನ್ ಇರಲಿ, ಎಫಿಷಿಯನ್ಸಿ ಇರಲಿ, ಎಲ್ಲನೂ ನಾವು ಸಸ್ಟೈನೇಬಲ್ ಗ್ರೀನರ್ ಕಾನ್ಸೆಪ್ಟಲ್ಲೇ ನಾವು ಡೆವಲಪ್ ಮಾಡ್ತಿದ್ದೇವೆ. ಸೆಕ್ಯೂರಿಟಿ ಇರಲಿ, ಅದರ ನಂತರ ಕಾನ್ಫರೆನ್ಸ್ ರೂಮ್, ವಿಸಿಟರ್ಸ್ ಲಾಂಜ್, ಬ್ಯಾಂಕ್ವೆಟ್ ಹಾಲ್, ಆಡಿಟೋರಿಯಂ, 3 ಲೆವೆಲ್ ಕಾರ್ ಪಾರ್ಕಿಂಗ್, ಹೆಲ್ಪ್ ಡೆಸ್ಕ್, ವಿಸಿಟರ್ ಲಾಬಿ, ಆಕ್ಸೆಸ್ ಕಂಟ್ರೋಲ್, ಇದೆಲ್ಲನೂ ಅಜಂತಾ ಪ್ರಾಜೆಕ್ಟಿಗಿಂತ ಬೆಟರ್ ಇಲ್ಲಿ ಏನು ಕೊಡಲಿಕ್ಕಾಗುತ್ತೆ ಎಲ್ಲವನ್ನು ನಾವು ಪ್ರಯತ್ನ ಪಟ್ಟಿದ್ದೇವೆ ಇದರಲ್ಲಿ ಕೊಡಲಿಕ್ಕೆ. ಕಾರ್ಪೊರೇಟ್ ಹಾಗೂ ಐಟಿ ಸಂಸ್ಥೆಗಳಿಂದ ಬೇಡಿಕೆ ಹೆಚ್ಚಾಗುತ್ತಿದ್ದು, ಮುಕುಂದಿ ಎಂಜಿಎಂ ರಿಯಾಲಿಟಿ ಸಂಸ್ಥೆಯ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಶೋಕ ಬಿಸಿನೆಸ್ ಸೆಂಟರ್ ಅವರ ಇತರ ಯೋಜನೆಗಳಿಗಿಂತ ಭಿನ್ನವಾಗಿದೆ. ವಿಶೇಷವಾಗಿ ಇಲ್ಲಿ ಬಳಕೆಯಾಗುವ ನೀರಿನ ಮರುಬಳಕೆ ಸೇರಿದಂತೆ ಪ್ರತಿಯೊಂದು ವಿಚಾರದಲ್ಲೂ ಹಸಿರೀಕರಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಈ ಸಂದರ್ಭ ಮುಕುಂದಿ ಎಂಜಿಎಂ ರಿಯಾಲಿಟಿಯ ಆಡಳಿತ ಪಾಲುದಾರರಾದ ಮಹೇಶ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು.
ಎಂಜಿಎಂ ರಿಯಾಲಿಟಿಯ ಆಡಳಿತ ಪಾಲುದಾರರಾದ ಮಂಗಲ್ದೀಪ್ ವಂದಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.